ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅವನತ. ಸೊ ಟೈಮ್ ಹತ್ತತ್ರ 12 ಗಂಟೆ ರಾತ್ರಿ ಆಗಿದೆ. ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಟೈಮೇ ಆಗಿಲ್ಲ ನನಗೆ. ಸೊ ಇವಾಗ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಪಾಪುಗೆ ಇವಾಗ ಹಾಲು ಕೊಡಿಸ್ಬಿಟ್ಟು ಮಲಗಿಸ್ದೆ ಅವನಿಗೆ. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಬಿಕಾಸ್ ಯೂಶ್ವಲಿ ತುಂಬ ಜನ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗೆ ಇದನ್ನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಕ್ಕಳಿಗೆ ಹಾಲು ಕುಡಿಸಿದ ತಕ್ಷಣ ನಮಗೆ ಸಿಕ್ಕಾಬಟ್ಟೆ ಹಸಿವಾಗುತ್ತೆ. ಸೊ ನನಗಂತೂ ಪ್ರತಿ ಸತಿ ಹಾಲು ಕುಡಿಸಿದಾಗಲೂ ಈ ರೀತಿ ಹಸಿವಾಗ್ತಾ ಇರುತ್ತೆ. ಸೊ ಅದೇ ರೀತಿ ಆಯಿತು. ಸೊ ಎದ್ಬಿಟ್ಟು ಒಂಚೂರು ಏನಾದ್ರು ತಿಂದ್ಬಿಟ್ಟು ನೀರು ಕುಡಿದು ಮಲ್ಕೊಳ್ಳೋಣ ಅಂತ. ಬಿಕಾಸ್ ನೆಕ್ಸ್ಟ್ ಫೀಡ್ಗೆ ಪಾಪುಗೆ ಹಾಲು ಬೇಕಲ್ವಾ ಅಂತ. ತುಂಬ ಸತಿ ಈ ರೀತಿ ಮಧ್ಯೆ ಎದ್ದೇಳಕ್ಕೆ ಹೋಗಲ್ಲ. ಬಟ್ ಇವತ್ತು ಸಿಕ್ಕಾಬಟ್ಟೆ ಹಸಿವಾಗ್ತಾಯಿತ್ತು. ತುಂಬ ಬೇಗ ಊಟ ಮಾಡಿದ್ದೆ ನಾನು. ಸೊ ಹಾಗಾಗಿ ಹಸಿವಾಗ್ತಾಯಿತ್ತು ಅಂತ ಹೇಳಿ ಈಗ ಎದ್ದಿದ್ದೀನಿ. ಸೊ ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಯೂಶ್ವಲಿ ಈ ರೀತಿ ನನಗೆ ಮಿಡ್ ನೈಟಲ್ಲಿ ಹಸಿವಾದಾಗ ನಾನು ಏನು ತಿಂತೀನಿ ಅಂತ ತೋರಿಸ್ತೀನಿ. ಇನ್ನು ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ಹೇರ್ ಲಾಸ್ ಆಗೋಕ್ಕೆ ಶುರುವಾಗಿದೆ, ವಿಚ್ ಇಸ್ ಕ್ವೈಟ್ ಕಾಮನ್ ಇನ್ ಪೋಸ್ಟ್ ಪಾರ್ಟಮ್ ಅಂತ ಹೇಳ್ಬೋದು. ಇಷ್ಟು ಬರ್ತಾ ಇದೆ, ತಲೆ ಸ್ನಾನ ಮಾಡಿದಾಗಂತೂ ಆಲ್ಮೋಸ್ಟ್ ನನ್ನ ಕೂದಲೆಲ್ಲ ಬಂದೇ ಬಿಡ್ತೇನೋ ಅನ್ಬೇಕು, ಅಷ್ಟು ಹೇರ್ ಲಾಸ್ ಆಗ್ತದೆ. ಸಿಕ್ಕಾಬಟ್ಟೆ ಬೇಜಾರಾಗ್ತದೆ ನನಗಂತೂ. ಬಟ್ ಎಸ್, ಏನೂ ಮಾಡಲಿಕ್ಕಾಗಲ್ಲ. ಬಿಕಾಸ್ ಡೆಲಿವರಿ ಆಗಿ 3 to 4 months ಆದಮೇಲೆ ಹೇರ್ ಫಾಲ್ ಇಸ್ ಕ್ವೈಟ್ ಕಾಮನ್. ಬೇಜಾರಾಗುತ್ತೆ. ಎಲ್ಲ ಕಡೆ ಮನೆಯಲ್ಲಿ ನೋಡಿದ್ರೂ ಹೇರ್ ಫಾಲ್ ಇದ್ದೇ ಇರುತ್ತೆ. ಸೊ ಮತ್ತೆ ಹೇರ್ ಫಾಲ್ ಆಗಬಾರ್ದು ಅಥವಾ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ನಮ್ಮ ಹೆಲ್ತಿ ಡಯಟಿಂದ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ. ಸೊ ಹೇಗೂ ಎದ್ದಿದ್ನಲ್ವ, ನೆನೆಸಿಡೋದಕ್ಕೆ ಡ್ರೈ ಫ್ರೂಟ್ಸ್ ನೆನೆಸಿಡೋದಕ್ಕೆ ಮರ್ತು ಬಿಟ್ಟಿದ್ದೆ. ಸೊ ಹಾಗಾಗಿ ಈಗ ನಾನು ಒಂದು ಸ್ವಲ್ಪ ಕಡಲೆ ಬೀಜ, ಬಾದಾಮಿ, ಹಾಗೆ ಈ ರೀತಿ ಫಿಗ್ನ ಎಲ್ಲ ನೆನೆಸಿಡ್ತೀನಿ ನಾನು. ಸೊ ದಟ್ ಬೆಳಿಗ್ಗೆ ಎದ್ದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಿಕಾಸ್ ತಿಂಡಿ ಮಾಡೋಷ್ಟೊತ್ತಿಗೆ ತೀರಾ ಲೇಟ್ ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ನೆನೆಸಿಟ್ಬಿಡ್ತೀನಿ. ಸೊ ಮಾತ್ರೆ ನುಂಗಿ, ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನುಂಗಿ 10 minutes ಆದಮೇಲೆ ಇದು ಒಂದು ರೀತಿ ಪ್ರೀ ಬ್ರೇಕ್ಫಾಸ್ಟ್ ಆಗಿರುತ್ತೆ ನನಗೆ. ಸೊ ಯೂಶ್ವಲಿ ಒಂದೊಂದು ದಿವಸ ಒಂದೊಂದು ರೀತಿ ಬ್ರೇಕ್ಫಾಸ್ಟ್ ತೊಗೊಳ್ತೀನಿ ನಾನು. ಬ್ರೇಕ್ಫಾಸ್ಟ್ ಆಗೋ ತನಕ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ತುಂಬ ಹಸಿವಾಗ್ಬಿಡತ್ತೆ. ಸೊ ಇವತ್ತು ನೈಟಲ್ಲಿ ನನಗೆ ಕ್ರೇವಿಂಗ್ಸ್ ಆದಾಗ ಒಂದಷ್ಟು ನಾನೇನಾದರೂ ಡ್ರೈ ಫ್ರೂಟ್ಸ್ ಉಂಡೆ ಆ ಥರದ್ದು ಏನಾದರೂ ಮಾಡಿಟ್ಕೊಂಡಿರ್ತೀನಿ. ಸೊ ಇವತ್ತು ನಾನು ಅದರದ್ದು ಒಂದು ರೆಸಿಪಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೂ ಕೂಡ ನೀವು ಈ ರೀತಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನಾನು. ಸೊ ನೀವು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಮಾಮೂಲಿ ಉಂಡೆ ಬೆಲ್ಲ ಇತ್ತು ಅಂತಂದರೆ ಅದು ಕೂಡ ಓಕೆ. ಸೊ ಇದು ಆಲ್ಮೋಸ್ಟ್ ನಾನು 1 ಸ್ಪೂನಷ್ಟು ತೊಗೊತೀನಿ. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಬೆಲ್ಲದಲ್ಲಿ ಅಯಾನ್ ಕಂಟೆಂಟ್ ತುಂಬ ಇರೋದ್ರಿಂದ ನಮ್ಮ ಹೇರ್ ಗ್ರೋತ್ಗಾಗಿರ್ಬೋದು, ನಮ್ಮ ಬಾಡಿ ಸ್ಟ್ರೆಂತ್ ಕೊಡೋಕ್ಕಾಗಿರ್ಬೋದು ತುಂಬಾ ಒಳ್ಳೆಯದು. ಆ್ಯಂಡ್ ಮಗುಗೂ ಹಾಲು ಕುಡಿಸೋದ್ರಿಂದ ಮಗುಗೂ ಕೂಡ ಅಯಾನ್ ಕಂಟೆಂಟ್ ಹೋಗುತ್ತೆ. ಸೊ ನಾನು ಆಲ್ಮೋಸ್ಟ್ 1 ಸ್ಪೂನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ, ಫಿಗ್ ತಿಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್, ಆಲ್ಮಂಡ್ ಆಗಿರ್ಬೋದು, ಕ್ಯಾಶ್ಯೂ ಆಗಿರ್ಬೋದು, ಆ ಥರದ್ದು ತಿಂತೀನಿ ನಾನು. ಕೆಲವೊಬ್ಬರಿಗೆ ಈ ಥರದ್ದು ಬೇಡಪ್ಪ ಅಂತಂದರೆ ನಾನು ಅದಕ್ಕೂ ಕೂಡ ಈ ಒಂದು ವ್ಲಾಗಲ್ಲೇ ಸೂಪರ್ಬ್ ಆಗಿರೋಂಥ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಅದು ಖಂಡಿತವಾಗ್ಲೂ ನಿಮ್ಗೊಂಥರ ಟೈಮ್ ಸೇವರ್. ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ಬೋದು, ಬೆಳಗ್ಗೆ ಪ್ರೀ ಬ್ರೇಕ್ಫಾಸ್ಟ್ ಆಗೋ ತಿನ್ಬೋದು. ಸೊ ಇಟ್ಸ್ ವೆರಿ ನೋಡ್ತಿರಲ್ಲ, ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಫಿಗ್ ಆ್ಯಂಡ್ ನೀರು, ಬೆಲ್ಲ. ಸೊ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಉಂಡೆ ಬೆಲ್ಲ ಇತ್ತು ಅಂತಂದರೆ ಅದನ್ನು ಕೂಡ ನೀವು ತೊಗೊಳ್ಬೋದು. ಇನ್ಸ್ಟೆಂಟ್ ಎನರ್ಜಿ ಅಂತ ಅನಿಸುತ್ತೆ. ಆ್ಯಂಡ್ ಬಿಕಾಸ್ ಸ್ವೀಟಲ್ಲಿ ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಎನರ್ಜಿ ಕೊಡುತ್ತೆ ಅದು. ಆ್ಯಂಡ್ ಹೊಟ್ಟೆ ಕೂಡ ತುಂಬ್ದಂಗೆ ಅನಿಸುತ್ತೆ. ಆ್ಯಂಡ್ ಬೆಲ್ಲದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಯಾನ್ ಕಂಟೆಂಟ್ ಕೂಡ ಇರುತ್ತೆ. ಸೊ ಮೈಗೆ ಅಯಾನ್ ಕಂಟೆಂಟ್ ಸಿಗುತ್ತೆ. ಸೊ ಒಂದು ರೀತಿ ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈಗ ಹೋಗಿ ನಾನು ಮಲ್ಕೊಳ್ತೀನಿ. ಟೈಮ್ ತುಂಬ ಹೊತ್ತಾಗೋಗಿದೆ. ಆ್ಯಂಡ್ ನೋಡಿದ್ರಲ್ಲ ಎಷ್ಟು ಹೇರ್ ಲಾಸ್ ಆಗ್ತದೆ ಅಂತ. ಸೊ ಎಷ್ಟು ಸಣ್ಣ ಆಗೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇಟ್ ಇಸ್ ಆಫ್ಟರ್ ಡೆಲಿವರಿ ಇದಂತೂ ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ಇದು ಟೆಂಪ್ರವರಿ. ಹತ್ತತ್ರ ಒಂದು 15 days ತನಕ ಈ ರೀತಿ, 15 days to 20 days, ಕೆಲವ್ರಿಗೆ 1 month ತನಕ ಇರುತ್ತೆ ಈ ರೀತಿ ಹೇರ್ ಶೆಡ್ ಆಗುವಂಥದ್ದು. ಬಟ್ ಫುಲ್ ಸಣ್ಣ ಆಗೋಗ್ಬಿಡುತ್ತೆ ಕೂದಲು. ಅದಾದಮೇಲೆ ಒಂದು ಹೆಲ್ದಿ ಡಯಟ್ ಫಾಲೋ ಮಾಡೋದ್ರಿಂದ ಮತ್ತು ಪ್ರೋಟೀನ್ ರಿಚ್ ಫುಡ್ ತಿನ್ನೋದ್ರಿಂದ ನಮಗೆ ಮತ್ತೆ ಪುನಃ ಹೇರ್ ಗೇನ್ ಆಗುತ್ತೆ. ಸೊ ನಥಿಂಗ್ ಟು ವರಿ.
ಲೆಟ್ಸ್ ಎಂಜಾಯ್ ದಿಸ್ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ ಬನ್ನಿ, ಪಾಪು ಮಲಗಿದ್ದಾನೆ, ತೋರಿಸ್ತೀನಿ. ಸೊ ಎಸ್, ಅದ್ರ ಜೊತೆಗೆ ಅಕಸ್ಮಾತು ನಿಮ್ಗೆ ಇದನ್ನು ತಿಂದು ಬೋರ್ ಆಗಿದೆ ಅಂತ ಹೇಳಿದ್ರೆ, ಬರೀ ಬೆಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು, ಒಂದು ಸೂಪರ್ಬ್ ಆಗಿರೋಂಥ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಅದಂತೂ ತುಂಬಾ ಇಷ್ಟ ಆಗುತ್ತೆ. ಪ್ರೋಟೀನ್ ಫಿಲ್ಡ್ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡಿಕೊಂಡು ಈ ರೀತಿ ಹಸಿವಾದಾಗ ಅದನ್ನು ಒಂದು ತಿನ್ನೋದ್ರಿಂದ ನಿಮಗೆ ಫುಲ್ ಪ್ಯಾಕ್ ಎನರ್ಜಿ ಬರುತ್ತೆ. ಸೊ ಬೇಗ ಹೋಗಿ ಏನೋ ರೆಸಿಪಿ ಅಂತ ನೋಡ್ಕೊಂಡು ಬನ್ನಿ, ಓಕೆನಾ? ಸೊ ಈ ಒಂದು ರೆಸಿಪಿ ಮಾಡೋದು ತುಂಬಾ ಈಸಿ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಬಳಸ್ಕೊಳ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 30-35 ಬರ್ಫಿ ಆಗುವಷ್ಟು ನಾನಿಲ್ಲಿ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲನೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕ್ಯಾಶು, 1 ಕಪ್ಪಷ್ಟು ಆಲ್ಮಂಡ್ ಆ್ಯಂಡ್ 1 ಕಪ್ಪಷ್ಟು ನಾನು ಆಕ್ರೋಟ್ ಕೂಡ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕು ಅನ್ನೋದ್ರ ಮೇಲೆ ನೀವು ಅದನ್ನು ತೊಗೊಳ್ಬಹುದು, ಆಯಿತಾ? ಆ್ಯಂಡ್ ಹೆಚ್ಚಿಗೆ ಹಾಕಿದಷ್ಟು ರುಚಿಯಾಗೇ ಇರುತ್ತೆ ಆ್ಯಂಡ್ ಬರ್ಫಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಮೀಡಿಯಮ್ ಸೈಜಿಗೆ ಹೆಚ್ಕೊಳ್ಳೋದ್ರಿಂದ ಬರ್ಫಿ ಮಾಡಿದಾಗ ಒಂದು ರೀತಿ ಎಲ್ಲ ಕಡೆ ಹರಡುತ್ತೆ. ತೀರಾ ದಪ್ಪ ಹೆಚ್ಕೊಂಡ್ಬಿಟ್ರೆ ಒಂದೇ ಕಡೆ ಇರುತ್ತೆ ಮತ್ತು ಅದು ತಿನ್ನೋಕ್ಕೂ ಕೂಡ ಎಲ್ಲ ಹೊಂದಕ್ಕೆ ಸರಿ ಹೋಗಲ್ಲ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಕೆಲವರು ಇದನ್ನು ರುಬ್ಬಿಟ್ಟು ಮಾಡ್ಕೊಳ್ತಾರೆ, ಬಟ್ ನನಗೆ ಆ ರೀತಿ ರುಬ್ಬಿ ಮಾಡೋ ಅಂಥದ್ದು ಇಷ್ಟ ಆಗಲ್ಲ. ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಡಲೆ ಬೀಜ ಅಂತೂ ನಿಮ್ಗೆಲ್ಲರಿಗೂ ಗೊತ್ತು, ತುಂಬಾ ಪ್ರೋಟೀನ್ಸ್ ಇರುತ್ತೆ ಆ್ಯಂಡ್ ತುಂಬಾ ಒಳ್ಳೆಯದು ಕೂಡ ಮಕ್ಕಳಿಗೆ. ಸೊ ಹಾಗಾಗಿ ನಾನಿಲ್ಲಿ ಕಡಲೆ ಬೀಜನ ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನು. ಸೊ ನೀವು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀರ ಅದೇ ಕಪ್ಪಲ್ಲಿ ಪ್ರತಿಯೊಂದು ಅಳತೆ. ಸೊ 1 ಕಪ್ಪು 3 ಡ್ರೈ ಫ್ರೂಟ್ಸು, 1.5 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಓಕೆ, ಸೊ ನೋಡ್ಬೋದು ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಇರಬಾರ್ದು. ಬಿಕಾಸ್ ನಾವು ಇದನ್ನು ಸ್ವಲ್ಪ ಸ್ಟೋರ್ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿ ಹುರಿದಷ್ಟು ರುಚಿಯಾಗಿ ಇರುತ್ತೆ ಮತ್ತು ತುಂಬ ದಿವಸ ಕೂಡ ಬಳಸ್ಬೋದು ನಾವು. ಅದಾದಮೇಲೆ ಸಿಪ್ಪೆ ತೆಗೆದಿಟ್ಕೊಳ್ಳೋಕೆ ಮುಂಚೆ ಸ್ವಲ್ಪ ತಣ್ಣಗಾಗಲಿ ಅಂತ ತೆಗೆದಿಟ್ಟಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದಂಥ ಈ ಎಲ್ಲ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡಾಗ ಟೇಸ್ಟ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ದಿವಸಗಳ ತನಕ ನಾವು ಇಟ್ಕೊಂಡು ತಿನ್ಬೋದು. ಹತ್ತತ್ರ ನೀವು 1-1.5 ತಿಂಗಳಿಟ್ಟರು ಕೂಡ ಇದನ್ನು ನೀವು ಬಳಸ್ಕೋಬೋದು. ಯೂಶ್ವಲಿ ನಾವು ಸ್ವೀಟ್ಸ್ ಏನು ತೊಗೊಂಡು ಬರ್ತೀವಿ ಹೊರಗಡೆ, ಅದೊಂದು ಸ್ವಲ್ಪ ಟೇಸ್ಟ್ ಡಿಫರ್ ಆಗಿರುತ್ತೆ, ಬಟ್ ಈ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಇದನ್ನೆಲ್ಲ ಹೆಚ್ಚಿ ಮಾಡೋದಕ್ಕೆ, ಬಟ್ ಮಾಡಿ ಇಟ್ಟಾದಮೇಲೆ ನಿಜವಾಗ್ಲೂ ಇಟ್ಸ್ ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟೇ ಪ್ರೋಟೀನ್ಸ್ ಕೂಡ ಇರುತ್ತೆ. ಮನೆಯಲ್ಲೇ ಫ್ರೆಶ್ಶಾಗಿ ಎಲ್ಲ ಐಟಮ್ಸ್ನ ತಂದಿಟ್ಟು ಮಾಡ್ಕೊಳ್ಬೋದು. ಇನ್ನು ಆ ಕಡೆ ಫ್ರೈ ಆದಮೇಲೆ ನಾನಿಲ್ಲಿ ಸಿಪ್ಪೆ ಎಲ್ಲ ತೆಗೆದಿಟ್ಬಿಟ್ಟು ಕಡಲೆ ಬೀಜನ ತೆಗೆದಿಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ಬಿಟ್ಟಾಗ ತುಪ್ಪ ಎಲ್ಲ ಹೀರ್ಕೊಂಡಿದೆ ನೀಟಾಗಿ ಡ್ರೈ ಫ್ರೂಟ್ಸ್ಗೆ. ಸೊ ಈ ರೀತಿ ಬಂದಾಗ ಅದೊಂಥರ ಸೌಂಡ್ ಬರುತ್ತೆ, ಕಟ್ಟ ಸೌಂಡು. ಸೊ ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಸ್ವೀಟ್ನೆಸ್ಗೆ ನಾನಿಲ್ಲಿ ಬೆಲ್ಲ, ಅದ್ರ ಜೊತೆಗೆ ನಾನು ಡೇಟ್ಸ್ ಕೂಡ ಬೆಳೆಸ್ತಾ ಇದ್ದೀನಿ. ಬೆಲ್ಲ ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬೈಂಡಿಂಗ್ ಬೇಕು ಅಂತ ಹೇಳಿ. ಇನ್ನು ಡೇಟ್ಸ್ ನಿಮಗೆ ಗೊತ್ತಿರೋ ಹಾಗೆ ಅಗೇನ್ ಅಯರ್ನ್ ಕಂಟೆಂಟ್ ಇದರಲ್ಲಿ ಹೆಚ್ಚಾಗಿ ಇದೆ. ಬ್ಲಡ್ ಲಾಸ್ ನಮಗೆ ತುಂಬ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಇದೆಲ್ಲ ತಿನ್ನೋದ್ರಿಂದ ಒಂದು ರೀತಿ ಶಕ್ತಿ ಕೂಡ ಕೊಡುತ್ತೆ. ಲೈಕ್ ತುಂಬ ಸುಸ್ತು ಅಂತ ಅನಿಸೋ ಟೈಮಲ್ಲಿ ಈ ರೀತಿ 1-2 ಬರ್ಫಿ ತಿಂದ್ಬಿಟ್ರು ನಮಗೊಂಥರ ಇನ್ಸ್ಟೆಂಟ್ ಎನರ್ಜಿ ಥರ ಅನಿಸುತ್ತೆ. ಮತ್ತು ತಿನ್ನಬೇಕು ಅಂತ ಏನು ಅನಿಸ್ತಾರಲ್ಲ, ಹಸಿವಿರಲ್ಲ. ಕೆಲವೊಂದು ಸತಿ ಬೇರೆ ಏನೋ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಆವಾಗ ಏನೇನೋ ತಿನ್ನೋ ಬದಲು ಜಂಕ್ ಫುಡ್ನ ಈ ರೀತಿ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಈ ರೀತಿ ನಾವು ತಿನ್ಬೋದು. ಸೊ ಅದನ್ನೆಲ್ಲ ನಾನು ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಆಲ್ಮೋಸ್ಟ್ 1 ಕಂಪ್ಲೀಟ್ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ದಟ್ ಈಸ್ 250 ಗ್ರಾಮ್ಸ್ ಏನು ಬರುತ್ತೆ ಅದು ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ. ಇನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದಂಥ ಕಡಲೆ ಬೀಜ ಏನಿತ್ತು ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಸುಮ್ಮನೆ ಅದು ದಪ್ಪ ಏನಿದೆ ಒಂಚೂರು ಒಡಕ್ಲಾಗಲಿ ಅಂತ ಒಂದು ಸತಿ ಗರ್ರ ಅನ್ಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಅಷ್ಟೇ.
ಆ್ಯಂಡ್ ಇವಾಗ ಬೆಲ್ಲ ಏನು ತುಪ್ಪ ಏನಿತ್ತು ಪ್ಯಾನ್ಗೆ ಹಾಕ್ಕೊಂಡಿದ್ದೆ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಡೇಟ್ಸ್ನ. ಆವಾಗ ಒಂದು ರೀತಿ ಬೈಂಡಿಂಗ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಡೇಟ್ಸು. ಸೊ ಉಂಡೆನಾದರೂ ಕಟ್ಬೋದು ನೀವು. ಇದನ್ನೇ ಮಾಡಿಬಿಟ್ಟು ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಉಂಡೆ ಕೂಡ ಕಟ್ಕೊಳ್ಬೋದು, ಅದು ಕೂಡ ರುಚಿಯಾಗಿ ಇರುತ್ತೆ. ಬರ್ಫಿ ರೀತಿ ಬೇಕು ಅಂತ ಅಂದರೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಹಾಫ್ ಕಪ್ಪಷ್ಟು ನೀರಿಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲನ ಹಾಕಿ ನೀಟಾಗಿ ಒಂದೆಳೆ ಪಾಕ ಅಂತ ನಾವೇನು ಹೇಳ್ತೀವಿ ಆ ರೀತಿ ಬರಬೇಕು. ಆವಾಗ ಬಂದಾಗಷ್ಟೇ ಬರ್ಫಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಇಲ್ಲಾಂದರೆ ಅಂಟಂಟು ಥರ ಆಗಿಬಿಡುತ್ತೆ. ಸೊ ಇವಾಗ ಪಾಕ ಎಲ್ಲ ಕಂಪ್ಲೀಟಾಗಿ ಒಂದೆಳೆ ಪಾಕ ಆಗಿದೆ. ಸ್ಟವ್ನ ಸಿಮ್ಮಲ್ಲಿ ಇಟ್ಟು ನಾನು ರುಬ್ಕೊಂಡಿದ್ದಂಥ ಕಡಲೆ ಬೀಜ ಏನಿತ್ತು ನೋಡ್ಬೋದು ತರಿ ತರಿಯಾಗಿ ರುಬ್ಬಿದ್ದೀನಿ. ತುಂಬ ನುಣ್ಣಕ್ಕಂತೂ ರುಬ್ಬಕ್ಕೆ ಹೋಗ್ಬಿಡಿ, ಸುಮ್ಮನೆ 1 ಸೆಕೆಂಡ್ ಆನ್ ಮಾಡಿ ಆಫ್ ಮಾಡಿಬಿಡಿ ಸಾಕು. ಅದಾದಮೇಲೆ ಈ ರೀತಿ ಹುರ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸು ಡೇಟ್ಸು ಎಲ್ಲನೂ ಈ ಒಂದು ಬೆಲ್ಲದ ಪಾಕ ಏನಿದೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಂತ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕಂಪ್ಲೀಟ್ ಪ್ಯಾನ್ ಏನಿದೆ ಅದು ನೀಟಾಗಿ ಒಂದು ರೀತಿ ಚಾಕ್ಲೇಟ್ ಕನ್ಸಿಸ್ಟೆನ್ಸಿ ಅಥವಾ ನಾವಿವಾಗ ಚಪಾತಿ ಹಿಟ್ಟು ಕಲಿಸಿದಾಗ ಹೇಗೆ ಒಂದು ಉಂಡೆ ರೀತಿ ಬರುತ್ತೋ ಅದೇ ರೀತಿ ಬರೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಆರಾಮಾಗಿ ಮಾಡಬೇಕಾಗತ್ತೆ. ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋದರೆ ಇದು ಆಗೋದಿಲ್ಲ. ಸೊ ತುಂಬ ಬೇಗನೂ ಆಗುತ್ತೆ, ತೀರಾ ಏನು ಅವರ್ಗಟ್ಟಲೆ ಮಾಡಬೇಕು ಅಂತೇನಿಲ್ಲ. ಪೇಷನ್ಸಿಂದ ಒಂದು 7 to 8 ಮಿನಿಟ್ಸ್ ನಮಗೆ ಬೇಕಾಗುತ್ತೆ ಇದು ನೀಟಾಗಿ ಒಂದು ಬರ್ಫಿ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರೋಕ್ಕೆ. ಸೊ ಅಲ್ಲಿ ಬರ್ಫಿ ಕನ್ಸಿಸ್ಟೆನ್ಸಿ ಬರೋ ಅಷ್ಟೊತ್ತಿಗೆ ಒಂದು ಬಟರ್ ಪೇಪರ್ ಮೇಲೆ ಈ ರೀತಿ ತುಪ್ಪನ ಸವರ್ಕೊಳ್ಳಿ. ಸೊ ದ್ಯಾಟ್ ಬರ್ಫಿನ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಒಂದು ತಟ್ಟೆ ಮೇಲೆ ಹಾಕ್ಕೊಂಡಾದರೂ ಮಾಡ್ಬೋದು, ನಾನಿಲ್ಲಿ ಮಣೆ ಮೇಲೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ನಾನು ಮತ್ತೆ ಏನು ಇದಕ್ಕೆ ಹಾಕಿಲ್ಲ ಐಟಮ್ಸು. ಸೊ ಅಷ್ಟರಲ್ಲೇ ಈ ರೀತಿ ಕಂಪ್ಲೀಟಾಗಿ ಹೊಂದ್ಕೊಂಡಿದೆ. ಸೊ ನೋಡ್ಬೋದು ಬರ್ಫಿ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ. ತುಪ್ಪ ಸವರ್ಕೊಂಡಿದ್ದಂಥ ಬಟರ್ ಪೇಪರ್ ಮೇಲೆ ನಾನು ಇದನ್ನು ಹಾಕಿ ನೀಟಾಗಿ ಹರಡ್ಕೊತೀನಿ. ಸೊ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ತುಂಬ ತೆಳು ಇದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ದಪ್ಪದಾಗಿ ಬಂದರೆ ಬರ್ಫಿ ರುಚಿಯಾಗಿ ಚೆನ್ನಾಗಿ ಅನಿಸುತ್ತೆ. ಒಂದು ತಿಂದರೂ ಕೂಡ ಒಂಥರ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಬಿಕಾಸ್ ಅಷ್ಟು ಕಂಟೆಂಟ್ ನಾವು ಇದರಲ್ಲಿ ಹಾಕಿರ್ತೀವಿ. ಅದ್ರ ಜೊತೆಗೆ ನಾನು ಚಿಯಾ ಸೀಡ್ಸ್ ಅಲ್ಲ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲನೂ ಹಾಕಿದ್ದೀನಿ. ಹಾಗಾಗಿ ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೊ ನೋಡ್ಬೋದು ಕೈಗೆ ಒಂಚೂರು ತಣ್ಣಗಾಗಿದೆ ಅಂದಾಗ ಒಂಚೂರು ತುಪ್ಪ ಸವರ್ಕೊಂಡು ಕೈನಲ್ಲಿ ಈ ರೀತಿ ತಟ್ಟಿ ನಾವು ಶೇಪ್ ಮಾಡ್ಕೊಳ್ಬೋದು. ಸುಮ್ಮನೆ ಹಾಗೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಶೇಪ್ ಬರೋದಿಲ್ಲ. ನೀವು ಬೇಕು ಅಂತಂದರೆ ಸ್ಕ್ವೇರ್ ರೀತಿ ನಿಮ್ಮ ಹತ್ರ ಮೋಲ್ಡ್ ಇದೆ ಅಂದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ತಟ್ಟೆಗಳಲ್ಲೂ ಮಾಡ್ಕೊಳ್ಬೋದು. ಬಟ್ ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ತುಪ್ಪ ಹಚ್ಕೊಂಡು ನಾವು ಈ ರೀತಿ ಒಂದು ಶೇಪಿಗೆ ತಂದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಈ ರೀತಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಾಗ ಮಾಡೋರಿಗೂ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೀಟಾಗಿ ಎಡ್ಜಸ್ ಎಲ್ಲ ಶೇಪ್ ಮಾಡಿಕೊಂಡ್ರೆ ಆರಾಮಾಗಿ ಬರ್ಫಿ ರೆಡಿ ಆಗಿಬಿಡುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಸಮ ಆದಮೇಲೆ ನಾನೊಂದು ಸ್ವಲ್ಪ ಎಣ್ಣೆನ ಲಟ್ಟಣಿಗೆಗೆ ಹಾಕ್ಕೊಂಡು ಈ ರೀತಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾರ್ನರ್ಸ್ ಎಲ್ಲ ಕೈನಲ್ಲೇ ಶೇಪ್ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ರೆ ಸಮವಾಗಿ ಎಲ್ಲ ಬರ್ಫಿನೂ ಕರೆಕ್ಟ್ ಶೇಪಲ್ಲಿ ಬರುತ್ತೆ. ತುಂಬ ಚೆನ್ನಾಗೂ ಅನಿಸುತ್ತೆ, ಕೈಗೂ ಕೂಡ ಬಿಸಿ ತಾಗೋದಿಲ್ಲ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಯಾವುದೇ ರೀತಿ ಹೊರಗಡೆ ತೊಗೊಂಡು ಬರೋದಕ್ಕಿಂತ ಏನೂ ಕಮ್ಮಿಲ್ಲ. ಇನ್ಫ್ಯಾಕ್ಟ್ ನಾವು ಮನೆಯಲ್ಲೇ ಎಷ್ಟು ಹೈಜೀನ್ ಮೇಂಟೈನ್ ಮಾಡಿರ್ತೀವಿ. ಸೊ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಯಾರಾದರೂ ಅಮ್ಮಂಗಾಗಲಿ ಯಾರಿಗಾದರೂ ಹೇಳಿ ಒಂದು ರೆಸಿಪಿನ ಮಾಡಿಸ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಪೋಸ್ಟ್ ಪಾರ್ಟಮಲ್ಲಿ ನಾವೇನು ತಿಂತೀವಿ ಅದು ನಮಗೂ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾಗಿ ನಾವು ತಿನ್ನುವಂಥ ಪ್ರತಿಯೊಂದು ಪದಾರ್ಥನೂ ಹಾಲಿನ ಮುಖಾಂತರ ಮಕ್ಕಳಿಗೆ ಹೋಗೋದ್ರಿಂದ ಈ ಎಲ್ಲ ರೆಸಿಪೀಸು ಸ್ವಲ್ಪ ಕಷ್ಟ ಆದ್ರೂ ಮಾಡ್ಕೊಂಡು ತಿನ್ನಿ, ಓಕೆನಾ. ಸೊ ಈ ರೀತಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಖುಷಿಯಾಗತ್ತೆ ಈ ರೀತಿ ಬರ್ಫಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಾಗ. ಸೊ ಇವಾಗ ನಾನು ಮಾರ್ಕಿಂಗ್ ಮಾಡಿಬಿಡ್ತೀನಿ. ಮತ್ತು ಇದು ಯಾವುದೇ ರೀತಿ ನಮಗೆ ಹೊರಗಡೆ ಚಿಕ್ಕಿ ಸಿಗುತ್ತಲ್ಲ ಆ ಥರ ಕಟುಮ್ ಅಂತ ಇರಲ್ಲ, ಸಾಫ್ಟಾಗಿ ಇರುತ್ತೆ. ಯಾಕಂದರೆ ನಾವು ಇದಕ್ಕೆ ಡೇಟ್ಸ್ನ ಬಳಸಿದ್ದೀವಿ. ಸೊ ತುಂಬ ಗಟ್ಟಿ ಬೇಕು ನಮಗೆ ಕಟುಮ್ ಅನ್ನಬೇಕು ಅಂದರೆ ಬರೀ ಬೆಲ್ಲನ ಹಾಕಿ ಮಾಡಿದ್ರೆ ಆ ರೀತಿ ಆಗುತ್ತೆ. ಬಟ್ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಆ ರೀತಿ ಕಟುಮ್ ಅನ್ನೋದಕ್ಕಿಂತ ಸಾಫ್ಟಾಗಿ ಇದ್ದರೆ ಮಕ್ಕಳು ತಿನ್ಬೋದು, ವಯಸ್ಸಾದವರು ತಿನ್ಬೋದು. ಸೊ ಎಲ್ಲರಿಗೂ ಒಂಥರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ.
ಬಂದಿರುತ್ತೆ. ಸೊ ಇದು ಫುಲ್ ತಣ್ಣಗಾಗ್ಬಿಟ್ರೆ ಕಟ್ ಮಾಡೋದಕ್ಕಿಂತ ಈ ರೀತಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ಲೈಟಾಗಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ ಯಾವ ಶೇಪಲ್ಲಿ ಬೇಕು ಕಟ್ ಮಾಡ್ಬೋದು. ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಡಿಫ್ರೆಂಟ್ ಶೇಪ್ಸ್ ಏನು ಬರುತ್ತೆ ಅದರಲ್ಲೂ ಕೂಡ ಕಟ್ ಮಾಡ್ಬೋದು. ನಾನು ಇದನ್ನು ವೆರಿ ಬೇಸಿಕ್ಕಾಗಿ ರೆಕ್ಟ್ಯಾಂಗಲ್ ಶೇಪ್ಸಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಆ ಒಂದು ಟೈಮಲ್ಲಿ ಸ್ನ್ಯಾಕ್ಸ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸುಮ್ಮನೆ ಏನೇನೋ ಜಂಕು ಅಥವಾ ಪ್ರತಿ ದಿವಸ ಫ್ರೂಟ್ ತಿನ್ನೋದಕ್ಕೆ ಮಕ್ಳಿಗೂ ಬೇಜಾರಾಗುತ್ತೆ. ಅದ್ರ ಬದಲು ಒಂದು ದಿವಸ ಈ ರೀತಿ 2 ಬರ್ಫಿ ಹಾಕಿ ಕಳಿಸ್ಬಿಟ್ರೆ ಮಕ್ಳಿಗೂ ಖುಷಿ, ನಮಗೂ ಖುಷಿ. ಎಲ್ಲ ನ್ಯೂಟ್ರಿಷನ್ಸ್ ಮಕ್ಕಳಿಗೆ ಸಿಕ್ಕಿದೆ, ಡ್ರೈ ಫ್ರೂಟ್ಸಲ್ಲಿರುವಂಥ ಶಕ್ತಿ ಮಕ್ಕಳಿಗೆ ಸೇರುತ್ತೆ ಅನ್ನೋ ಖುಷಿ ನಮಗೂ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಹತ್ತತ್ರ ನನಗೆ ಒಂದು 20-30 ಬರ್ಫಿ ಆಗಿದೆ ನಾನು ಹೇಳಿರೋ ಕ್ವಾಂಟಿಟಿನಲ್ಲಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ಡಬಲ್ ಆದರೂ ಮಾಡ್ಕೊಳ್ಬೋದು, ಹಾಫ್ ಆದರೂ ಮಾಡಿಕೊಂಡು ಟ್ರೈ ಮಾಡ್ಬೋದು. ಸೊ ಆದಷ್ಟು ಫ್ರೆಶ್ ಆಗಿ ತಿಂದಾಗ ಇದರದ್ದು ರುಚಿ ಇನ್ನೂ ಹೆಚ್ಚಾಗಿ ಇರುತ್ತೆ. ತುಪ್ಪ ಇನ್ನೂ ಬಿಸಿ ಬಿಸಿ ಇರುತ್ತಲ್ಲ, ಸೊ ರುಚಿ ಇನ್ನೂ ಹೆಚ್ಚಾಗಿ ಇರುತ್ತೆ. ಸೊ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಇದನ್ನು ಫ್ರೀಝರಲ್ಲಿ ಇಡಬೇಕು, ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಹೊರಗಡೆನೇ ನಾನು ನಾರ್ಮಲ್ ಟೆಂಪ್ರೇಚರಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ಫಿಗಳು ಬಿಟ್ಕೊಳ್ತಾ ಇದೆ ಅಂತ. ನೋಡಿ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಕಲರು, ಟೇಸ್ಟ್ ಕೂಡ ಅಲ್ಟಿಮೇಟಾಗಿ ಇತ್ತು. ತುಂಬ ಜನ ನನ್ನ ಫಾಲೋವರ್ಸ್ ನನ್ನ ಮಾಲ್ಟ್ ಕೂಡ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಇದನ್ನು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಒಂದು ಗ್ಲಾಸ್ ಜಾರು ಅಥವಾ ಈ ರೀತಿ ಪ್ಲಾಸ್ಟಿಕ್ಕಲ್ಲೋ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಬಹಳನೇ ರುಚಿಯಾಗಿ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಅಂತ ಹೇಳ್ಬೋದು. ಇನ್ಸ್ಟೆಂಟಾಗಿ ಈ ರೀತಿ ಹಾಲು ಕುಡಿಸಾದ್ಮೇಲೆ ಹಶ್ವಾದಾಗ ಈ ರೀತಿ 2 ಬರ್ಫಿ ತಿಂದ್ಬಿಟ್ಟು ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ರೆ ಒಂದು ಒಳ್ಳೆ ಕ್ವಾಲಿಟಿ ಮಿಲ್ಕ್ ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ. ಈ ಒಂದು ರೆಸಿಪಿ ನೀವೇನಾದರೂ ಟ್ರೈ ಮಾಡಿದರೆ ದಯವಿಟ್ಟು ಬಂದು ನಮಗೆ ಕಮೆಂಟ್ ಮಾಡಿ ಹೇಳಿ. ಸೊ ದ್ಯಾಟ್ ನನಗೆ ಇನ್ನಷ್ಟು ಹೊಸ ರೆಸಿಪಿ ನಿಮಗೋಸ್ಕರ ಶೂಟ್ ಮಾಡೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ಹಾಗೆ ಪುಟ್ಟದಾದಂಥ ರೆಸಿಪಿ ನಾನು ನಿಮಗೆ ತೋರಿಸಿದ್ರದ್ದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್ ಆ್ಯಂಡ್ ಗುಡ್ ನೈಟ್.